ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಯಶ್. ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರ್ತಾರೆ, ಕೆಲವರು ಯೂಟ್ಯೂಬಲ್ಲಿ ಫಾಲೋವರ್ಸ್ ಇರ್ತಾರೆ, ಕೆಲವರು ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಇರ್ತಾರೆ. ಸೊ ನೀವು ಫಾಲೋವರ್ಸ್ ಇದೆ ನಿಮಗೆ ಸೋಷಲ್ ಮೀಡ್ಯಾದಲ್ಲಿ, ನೀವು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ತೀರಾ ಅಂತಂದರೆ ನೀವೆಲ್ಲರೂ ಕೂಡ ಇನ್ಫ್ಲೂಯೆನ್ಸರ್ ಆಗಿರ್ತೀರ. ಆಯಿತಾ? ನೀವು ಏನು ಮಾಡ್ತೀರಾ ಅದನ್ನು ಫಾಲೋ ಮಾಡುವಂಥ ಒಂದಷ್ಟು ನಿಮ್ಮ ಒಂದು ಫಾಲೋವರ್ಸ್ ನಿಮಗಿರ್ತಾರೆ ಅಲ್ವಾ? ಸೊ ಹಾಗಾಗಿ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೀವು ಫೈಂಡ್ ಔಟ್ ಆಗ್ತೀರಾ. ನೋಡಿ, ಈ ಒಂದು ಇನ್ಫ್ಲೂಯೆನ್ಸರ್ಸ್ಗಳಿಗೆ ಕೊಲ್ಯಾಬರೇಷನ್ ಅಂತ ಬರುತ್ತೆ. ಇದರಿಂದ ಆ ಒಂದು ಇನ್ಫ್ಲೂಯೆನ್ಸರ್ಸ್ಗಳು ಪ್ರತಿದಿನ ಅವರು ಒಂದು ವಿಡಿಯೋ ಮಾಡೋದಕ್ಕೆ ದುಡ್ಡು ಮಾಡ್ಬೋದು. ಅಂದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ದುಡ್ಡು ಕೊಡ್ತಾ ಇರುತ್ತೆ, ಅದು ಸಪ್ರೇಟು. ಈಗ ಯೂಟ್ಯೂಬಲ್ಲಿ ಸಪ್ರೇಟ್ ಪೇಮೆಂಟ್ ಬರುತ್ತೆ, ಈಗ ನನಗೆ ಆ ಥರ. ಸೊ ಅದೆಲ್ಲ ಸಪ್ರೇಟು. ಬಟ್ ಕೊಲ್ಯಾಬರೇಷನಿಂದ ನಿಮಗೆ ಬ್ರ್ಯಾಂಡ್ಸ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ದುಡ್ಡು ಕೊಡ್ತಾರೆ. ಆಯಿತಾ? ಬಟ್ ಇದ್ರ ಬಗ್ಗೆ ತುಂಬ ಜನಕ್ಕೊಂದು ಐಡಿಯಾ ಇಲ್ಲ. ಇಲ್ಲಿ ಈ ಒಂದು ಕೊಲ್ಯಾಬರೇಷನಲ್ಲಿ ತುಂಬ ಥರಗಳಿದ್ದಾವೆ. ಆ ಥರಗಳನ್ನ ನೀವು ತಿಳ್ಕೊಂಡ್ರೆ ನೀವು ಬುದ್ಧಿವಂತರಾಗ್ತೀರ. ನೀವೇನಾದರೂ ತಿಳ್ಕೊಳ್ಳಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ದಡ್ಡರಾಗ್ತೀರ. ಯಾಕೆ ಅಂತಂದರೆ ಕಂಪಲ್ಸರಿ ನೀವು ಯಾವ ಥರ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರೋ ಅಷ್ಟೇ ನೀವು ಈ ಒಂದು ಬಿಸ್ನೆಸ್ ಮಾಡೋದನ್ನು ಕೂಡ ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಫೈನಾನ್ಷಿಯಲಿ ನೀವು ಏನೇನು ಮಾಡಬೇಕು, ನೆಕ್ಸ್ಟ್ ಯಾವ ಥರ ಪ್ರೋಸೆಸ್ ತಗೋಬೇಕು, ಅದು ನೀವು ಕಂಪ್ಲೀಟ್ಲಿ ನೀವು ಅದನ್ನು ನೀವು ಏನು ಮಾಡಬೇಕಂದ್ರೆ ನೀವು ರೂಪಿಸ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಕಂಪ್ಲೀಟ್ಲಿ ಝೀರೋ ಆಗ್ತೀರಾ. ನೀವು ಮಾಡ್ತಾ ಇರೋದು ಕೂಡ ಅಫ್ಕೋರ್ಸ್ ನಿಮಗೆಲ್ಲ ಯೂಟ್ಯೂಬೆಲ್ಲ ಅದು ಇದು ಪೇಮೆಂಟ್ ಬರ್ತಾ ಇರುತ್ತೆ, ಅದೆಲ್ಲ ಓಕೆ. ಬಟ್ ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಂಡಿರಲ್ಲ. ಇವತ್ತು ನಾನು ನಿಮಗೆ ಯಾವ್ಯಾವ ಥರ ಕೊಲ್ಯಾಬರೇಷನ್ ಇದೆ, ನೀವು ಯಾವ್ಯಾವ ಥರ ಎಲ್ಲ ನೀವು ಮಾಡ್ಬೋದು ಎಲ್ಲನೂ ಕೂಡ ಹೇಳ್ತೀನಿ. ನನಗೆ ಇಷ್ಟು ವರ್ಷದಲ್ಲಿ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಇದರಿಂದ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನೀವೇನಾದರೂ ಕ್ರಿಯೇಟರ್ ಆಗಿತ್ತು ಅಂತಂದರೆ. ಸೊ ಪಟ ಅಂತ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಲ ನೋಡಿದ್ದೀವಿ, ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ? ಸೊ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಇವಾಗ ನಾನು ನಿಮಗೆ ಈ ಒಂದು ಕೊಲ್ಯಾಬರೇಷನ್ಸ್ನ ನಾನು ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಸೊ ಫಸ್ಟು ನೀಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ, ಏನು ಫಾಸ್ಟಾಗಿ ಏನು ಹೋಗಲ್ಲ. ಆಯಿತಾ? ಏನೀಗ ಆಟೋ ಹೋಯ್ತದಲ್ಲ ಅಷ್ಟು ಫಾಸ್ಟಾಗಿ ಎಲ್ಲ ಏನು ಹೋಗಲ್ಲ, ಸೈಕಲ್ ಹೋದಂಗೆ ಹೋಯ್ತೀನಿ. ಬಟ್ ಹೋದರೂ ಕೂಡ ಆಮೇಲೆ ಬೈಬೇಡಿ, ಏನಪ್ಪ ಇಷ್ಟು ಸ್ಲೋ ಆಗಿ ಹೇಳ್ತೀಯ ಅಂತ. ಸೊ ನೀಟಾಗಿ ಅರ್ಥ ಮಾಡಿಸೋದು ಇಂಪಾರ್ಟೆಂಟು ಅಲ್ವೇ? ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈ ಒಂದು ಕೊಲ್ಯಾಬರೇಷನ್ ಸ್ವಲ್ಪ ಲೈನ್ಸ್ಗಳು ಸೆಂಟೆನ್ಸ್ಗಳು ಮಿಸ್ ಹೊಡಿತೀವಿ. ಯಾಕೆ ಅಂತಂದರೆ ಸೊ ನಾನು ಎಕ್ಸ್ಪ್ಲೇನ್ ಮಾಡೋ ಇದರ ಬರದಲ್ಲಿ ಒಂದು ಸ್ವಲ್ಪ ಸೆಂಟೆನ್ಸ್ಗಳು ಮಿಸ್ ಆಯ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಅದನ್ನೂ ಎತ್ಕೊಂಡು ಕಟ್ಟು ಪೇಸ್ಟ್ ಮಾಡ್ಕೊಂಡು ಎಳೆದ್ಬಿಡ್ತಾರೆ ಕಾಲನ್ನ. ಎಳ್ಕೊಳ್ಳೋರು ಎಳ್ಕೊಳ್ಳಿ ಅಂತಲೇ ಹೆಂಗೆ ಮಾಡೋದು ನಾನು? ನಮ್ಗೆ ಗೊತ್ತಿಲ್ವಾ? ಅಣ್ಣ MSc BEd ಮಾಡಿಲ್ವಾ? ನಮ್ಗೆ ಗೊತ್ತಿಲ್ವಾ ಸ್ಪೆಲ್ಲಿಂಗು? ಸುಮ್ಮನೆ ಆಗಲ್ಲ, ಹಂಗೆ ಹೊಡಿಬೇಕು ಕೌಂಟ್ರುಗಳು. ನಾವು ಬಿಟ್ಬಿಡ್ತೀವ ಸುಮ್ಮನೆ ಬಂದವ್ರಿಗೆ? ಓಕೆ, ಸೊ ಇರಲಿ, ಅದಂಗಿರಲಿ. ನೋಡಿ, ಈ ಒಂದು ಪ್ರಮೋಷನಿಂದ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಸಿಗುತ್ತೆ. ಕೊಲ್ಯಾಬರೇಷನ್, ಪ್ರಮೋಷನ್, ಏನಪ್ಪ ಇದು ತಲೆ ಮಿಕ್ಸ್ ಹೊಡಿತಾ ಇದೆ, ತಲೆ ಕೆಡ್ತಾ ಇದೆ ಅಂತಂದರೆ ನೋಡಿ, ನಿಮಗೆ ಫಾಲೋವರ್ಸ್ ಇದ್ದಾರೆ. ಸೊ ನಿಮಗೆ ಫಾಲೋವರ್ಸ್ ಇದ್ದಾಗ ಏನಾಗುತ್ತೆ ಅಂತಂದರೆ ಬ್ರ್ಯಾಂಡ್ಸ್ಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಗೈಸ್. ಸೊ ಸಿಂಪಲ್ ಇಷ್ಟನ್ನು ತಿಳ್ಕೊಳ್ಳಿ. ಕಾಂಟ್ಯಾಕ್ಟ್ ಮಾಡ್ತಾರೆ. ಏನು ಕಾಂಟ್ಯಾಕ್ಟ್ ಮಾಡ್ತಾರೆ? ಅವ್ರದ್ದೇನೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ರೆಡ್ಡಲ್ಲಿ ಬರ್ಕೋಬೈದ್ನ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಆ್ಯಪ್ ಆಗಿರ್ಬೋದು, ಏನೋ ಒಂದು ಒಟ್ಟಾರೆ ಅವ್ರದ್ದೊಂದು ವೆಬ್ಸೈಟೇ ಆಗಿರ್ಬೋದು, ಅದನ್ನು ಅವರು ಪ್ರಮೋಷನ್ ಮಾಡಿಸ್ಬೇಕಾಗಿರುತ್ತೆ. ಏನಕ್ಕೆ? ಪರ್ಪೋಸ್ ಏನು? ಪ್ರಮೋಷನ್ ಮಾಡಿಸೋದಕ್ಕೆ. ಯಾಕೆಂತಂದರೆ ಅವ್ರಿಗೆ ಆಡಿಯನ್ಸ್ಗಳಿರೋರು ಬೇಕಾಗಿರುತ್ತೆ. ಈಗ ನಾನು ಪ್ರಮೋಟ್ ಮಾಡಿದ್ರೆ ನನ್ನ ಆಡಿಯನ್ಸ್ಗಳು ನೋಡ್ತಾರೆ, ಆಗ ಅವ್ರಿಗೆ ಇದು ಗೊತ್ತಾಗುತ್ತೆ ಅಂತ. ಸೊ ಸಿಂಪಲ್ ಇದೊಂದಕ್ಕೋಸ್ಕರ ಈ ಪ್ರಮೋಟ್ ಮಾಡಿಸೋದಕ್ಕೆ ಅವರ ಒಂದು ಪ್ರಾಡಕ್ಟ್ನ ಅವ್ರೇನು ಮಾಡ್ತಾರೆ, ಈ ಒಂದು ಇನ್ಫ್ಲೂಯೆನ್ಸರ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವೆಲ್ಲ ಏನು ಇನ್ಫ್ಲೂಯೆನ್ಸರ್ಸ್. ನಿಮಗೆ ಫಾಲೋವರ್ಸ್ ಇದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಇನ್ಫ್ಲೂಯೆನ್ಸರ್ಸ್. ಓಕೆ, ಸೊ ಇದಿಷ್ಟು ಮೇನ್ ಥೀಮ್ ಇದು. ಆಯಿತಾ? ಇದಿಷ್ಟು ತಿಳ್ಕೊಂಡ್ರೆ ನಿಮಗೆ ಈ ಕೊಲ್ಯಾಬರೇಷನಿಂದ ನಿಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಇಲ್ಲಿ ತುಂಬ ಥರ ಇದ್ದಾವೆ. ಈಗ ಥರಗಳನ್ನ ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ, ನಂಬರ್ 1 ಫಸ್ಟ್ ರೀತಿ ಬರುವಂಥದ್ದು ಪೇಯ್ಡ್ ಪ್ರಮೋಷನ್. ಈ ಒಂದು ಪೇಯ್ಡ್ ಪ್ರಮೋಷನ್ ಹೆಸರಲ್ಲೇ ಇದೆ. ಏನಪ್ಪ ಅಂತಂದರೆ ದುಡ್ಡು ಕೊಡೋದು, ಪ್ರಮೋಷನ್ ಮಾಡಿಸ್ಕೊಳ್ಳೋದು ಅಷ್ಟೇ. ಸೊ ತುಂಬ ಸಿಂಪಲ್. ನೋಡಿ, ಈಗ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಯಿತಾ? ನೋಡಪ್ಪ, ಈಗ ಯಾವುದೋ ಒಂದು ಬ್ರ್ಯಾಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನನಗೆ
ಈ ಒಂದು ಆ್ಯಪ್ದು ನನಗೊಂದು ವೀಡಿಯೋ ಬೇಕು, ಒಂದು ಡೆಡಿಕೇಟೆಡ್ ವಿಡಿಯೋ, ಇಂಟಿಗ್ರೇಟೆಡ್, ಆ ಥರ ಎಲ್ಲ ಸುಮಾರು ಏನೋ ಟೈಪ್ಸ್ ಇದೆ ವೀಡಿಯೋಗಳಲ್ಲೂ ಕೂಡ. ಅದನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ನೀವೇನಾದ್ರು ಜಾಸ್ತಿ ಕಮೆಂಟ್ ಮಾಡಿ ಕೇಳ್ತು ಅಂತಂದರೆ. ಸೊ ನನಗೊಂದು ವೀಡಿಯೋ ಬೇಕು, ಅದು ಯೂಟ್ಯೂಬ್ಗಾದರೂ ಆಗ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಗಾದರೂ ಆಗ್ಬೋದು. ವೀಡಿಯೋ ಕೇಳ್ತಾರೆ, ಆ ವೀಡಿಯೋ ಮಾಡಿಕೊಟ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆಯಿತಾ? ನಾನು ಆ ಒಂದು ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಪಬ್ಲಿಷ್ ಮಾಡ್ತು ಅಂತಂದರೆ ಅವ್ರು ಏನು ಮಾಡ್ತಾರೆ, ನನಗೆ ಅಮೌಂಟನ್ನ ಕೊಡ್ತಾರೆ. ಎಷ್ಟು ಅಮೌಂಟು? ಅದು ನಾನು ಎಷ್ಟು ಕೇಳ್ತೀನಿ ಅಷ್ಟು. ನಾನೀಗ 10,000 20,000 ಕೇಳ್ಬಿಟ್ರೆ ಕೊಟ್ಬಿಡ್ತಾರಾ? ಇಲ್ಲ, ಕೊಡಲ್ಲ. ಆಯಿತಾ? ಸೊ ಅದಕ್ಕೆ ಒಂದು ರೂಲ್ಸ್ ಇದೆ. ಅಂದರೆ ನೀವು ನಿಮ್ಮ ಚಾನಲ್ ಯಾವ ಥರ ಹೋಗ್ತದೆ ಆ ಬೇಸಿಸ್ ಮೇಲೆ ನೀವು ಅಮೌಂಟನ್ನ ಕೇಳಬೇಕಾಗುತ್ತೆ. ಇದು ಕೂಡ ನಿಮ್ಗೇನಾದ್ರು ಬೇಕು ಅಂದರೆ ಕಮೆಂಟ್ ಹಾಕಿ, ವೀಡಿಯೋ ಮಾಡ್ತೀನಿ ಎಷ್ಟು ಅಮೌಂಟ್ ಬೇಕು ಕೇಳೋದು ಅನ್ನೋದು ಕೂಡ. ಸೊ ನೋಡಿ, ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ನಾನು ಪೆದ್ದ ಆವಾಗ. ಆಯಿತಾ? ಏನು ಗೊತ್ತಿಲ್ಲ, ಸಿಸ್ಟಮೇ ಗೊತ್ತಿಲ್ಲ. ಯಾರೋ ಒಬ್ಬರು ಫಸ್ಟ್ ಬ್ರ್ಯಾಂಡ್ ನನಗೆ ಬಂದಿತ್ತು, ಆ ಆ್ಯಪ್ ಹೆಸರು ಬೇಡ, ಅವರು ನಾನು ಕೊಟ್ಟಿದ್ದು ನನಗೆ ನೆನಪಿರೋಂಗೆ 500 ರುಪೀಸ್ ಅಷ್ಟೇ. 500 ರೂಪಾಯಿ ಫಸ್ಟ್ ಟೈಮ್ ಬಂದಾಗ ಹೆಂಗಿರುತ್ತೆ ಹೇಳಿ ಕಿಕ್ಕು. ಅವು ಯಾರೋ ನನ್ನ ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಅಮೌಂಟ್ ಕೊಡ್ತಾರ, ಮಾಡೋಣ ಬಿಡು ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ ಆವಾಗ 500 ರೂಪಾಯಿ ಇಸ್ಕೊಂಡಿದ್ದು. ಆಯಿತಾ? ಇವಾಗ ಬಿಡಿ, ಸಾವಿರಾರು ಗಟ್ಟಲೆ ಇಸ್ಕೋತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಾರ್ಟಿಂಗಲ್ಲಿ ನಾನು ಶುರು ಮಾಡಿದ್ದು 500 ರೂಪಾಯಿ. ಆಗ ನಾನು ಒಂಥರ ಪೆದ್ದನೆ ಅಂತ ಅನ್ಕೊಳ್ಳಿ. ಯಾಕೆಂತಂದರೆ 500 ರುಪೀಸ್ಗೆ ನಾನು ಮಾಡಿದಾಗ ನನ್ನ ಒಂದು ಅಕೌಂಟಲ್ಲಿ, ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಇದ್ದರು. ಆಯಿತಾ? ಸೊ ಒಂಥರ ಇಟ್ಸ್ ಓಕೆ. ಕೆಲವರು ಈ ಥರನೂ ಕೂಡ ನಿಮ್ಗೆ ಇದು ಮಾಡ್ತಾರೆ. ಆಮೇಲೆ ಕೆಲವರು ನೀವು ಕೇಳಿದ್ದ ಅಮೌಂಟೇ ಕೊಡೋಲ್ಲ, ಕಮ್ಮಿ ಕೇಳ್ತಾರೆ. ಸೊ ಅಫ್ಕೋರ್ಸ್ ನಿಮಗೆ ಕೊಲಾಬ್ರೇಷನ್ಸಲ್ಲೆಲ್ಲ ಅಮೌಂಟು ಕಮ್ಮಿನೇ ಕೊಡುವಂಥದ್ದು, ಅವರು ಕಮ್ಮಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಚಾನಲ್ ತುಂಬ ದೊಡ್ಡದಾಗಿದೆ ಅಂತಾರೆ, ಜಾಸ್ತಿ ಅಮೌಂಟ್ ನೋಡ್ಬೋದು ಗೈಸ್. ಏನು ಗೈಸ್, ನೀವೇನು ತಮಾಷೆ ಅನ್ಕೋತಾ ಇದ್ದೀರಾ? 40,000 50,000 ಕೊಡ್ತಾರೆ ಗೈಸ್ ಪ್ರಮೋಷನಲ್ಲಿ. ಸೀರಿಯಸ್ ಆಗಿ ನೀವು ನಂಬಲ್ಲ, ನಿಜವಾಗ್ಲೂ ಕೊಡ್ತಾರೆ 40,000 50,000 ತನಕ. ಅದಕ್ಕಿಂತ ಮುಂದಕ್ಕೂ ಹೋಯ್ತಾರೆ. ಬಟ್ ನಿಮ್ಮ ಚಾನಲ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡು. ಆಯಿತಾ? ಸೊ ಅದು ಬಿಡಿ, ಅಮೌಂಟ್ದೆಲ್ಲ ಈಗ ಏನಕ್ಕೆ ಮಾತಾಡೋದು, ನಾನು ನಿಮ್ಗೆ ಬೇಕು ಅಂದರೆ ಸಪ್ರೇಟ್ ವೀಡಿಯೋ ಮಾಡುವ. ಸೊ ಪೇಯ್ಡ್ ಪ್ರಮೋಷನ್ ಈ ಥರ ಇವ್ರು ಮಾಡಿಸಿದ್ರು, ದುಡ್ಡು ಕೊಟ್ಟರು, ಹೋದರು, ಅಷ್ಟೇ, ಸಿಂಪಲ್. ಇದು ಮುಗೀತಿಲ್ಲಿಗೆ. ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಗೈಸ್. ಇದು ಒಂಥರ ಹಿಂಗೆ ಅಂತಂದರೆ, ಪ್ರಮೋಷನ್ ಮಾಡಿಸ್ತಾರೆ ನಿಮಗೆ, ಅವರೊಂದು ಲಿಂಕ್ ಕೊಡ್ತಾರೆ. ಆ ಒಂದು ಲಿಂಕ್ ಮೇಲೆ ಯಾರಾದರೂ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಯಿತು ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತು, ಇನ್ನೊಂದು ಮಾಡ್ತು ಅಂತಂದರೆ ಅದರಿಂದ ಕಮಿಷನ್ ಬರುತ್ತೆ. ಈಗ ಯಾವುದೋ ಒಂದು ಕ್ಲಿಕ್ ಮಾಡಿದ್ರೆ ಅದರಿಂದ ಕಮಿಷನ್ 100%ಅಲ್ಲಿ ಕ್ರಿಯೇಟರ್ಸ್ಗಳಿಗೆ 10% ಕೊಟ್ಟು ಇನ್ನು 90% ಆ ಕಂಪ್ನಿಯವ್ರು ಮಡಿಕೋತಾರೆ. ಈ ಥರ ಕೆಲವು ಕಡೆ ಒಂದೊಂದು ಥರ ರೂಲ್ಸು. ಕೆಲವು ಕಡೆ 50% ನಿಮಗೆ ಕೊಡ್ತಾರೆ, 50% ಅವ್ರು ಇಟ್ಕೋತಾರೆ. ಕೆಲವು ಕಡೆ 60% ನಿಮಗೆ ಕೊಡ್ತಾರೆ, 40% ಅವ್ರು ಇಟ್ಕೋತಾರೆ. ಅದು ಹೇಳೋಕ್ಕಾಗಲ್ಲ, ಅದು ಬ್ರ್ಯಾಂಡ್ಸ್ಗಳ ಮೇಲೆ ಡಿಪೆಂಡು. ಕೆಲವು ಬ್ರ್ಯಾಂಡ್ಸ್ಗಳು 100% ಅವರು ನಿಮಗೆ ಕೊಟ್ಬಿಡ್ತಾರೆ. ಆಯಿತಾ? ಇದು ಕೂಡ ಇರುತ್ತೆ ಪ್ರಮೋಷನಲ್ಲಿ. ಇದು ಸೆಕೆಂಡ್ ಟೈಪು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಈಗ ಆಲ್ರೆಡಿ ಎಲ್ಲ ಪಂಟ್ರುಗಳಾಗ್ಬಿಟ್ಟವ್ರೆ. ಆಯಿತಾ? ಈಗ ಯಾರು ಬ್ರ್ಯಾಂಡ್ಸ್ಗಳ ಮುಖಾಂತರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರು ಯಾರೂ ಇಲ್ಲ. ಎಲ್ಲ ಓನಾಗಿ ಅವರವರೇ ಓಪನ್ ಮಾಡ್ಕೊಬಿಟ್ಟವ್ರು ಅಫಿಲಿಯೇಟ್ ಮಾರ್ಕೆಟಿಂಗು. ನಾನು ಮಾಡಿ ತುಂಬ ವರ್ಷಗಳೇ ಆಗೋಯಿತು. ಸೊ ಈಗ ಆಲ್ರೆಡಿ ನಾವು ಬ್ರ್ಯಾಂಡ್ಸ್ಗಳು ಆ್ಯಪ್ಗಳ ಅಫಿಲಿಯೇಟ್ ಮಾರ್ಕೆಟಿಂಗ್ ನಮ್ದು ಇರೋದ್ರಿಂದ ಆ ಕಂಪ್ನಿಗಳ ಜೊತೆ ನಾವು ಲಿಂಕ್ ಆಗಿರ್ತೀವಲ್ಲ, ಸೊ ಆಟೋಮೆಟಿಕಲಿ ನಮ್ಗೇನು ರೆವಿನ್ಯೂ ಬರ್ತಾ ಇರುತ್ತೆ ಅದು ನಮ್ಗೆ ಅವ್ರು ಶೇರ್ ಮಾಡ್ತಾ ಇರ್ತಾರೆ 100%. ಸೊ ಇಲ್ಲಿ 3rd ಅವೈಲಬಿಲಿಟಿನೇ ಇಲ್ಲ, ನಾವು ಅವೈಲಬಿಲಿಟಿನೇ ಕೊಟ್ಟಿಲ್ಲ ನಾವು ಆ್ಯಕ್ಚುಲಿ. ಆಯ್ತು, ಯಾಕೆಂದರೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಕಥೆಗಿದೆ ಅಂತ. ಸೊ ಹಾಗಾಗಿ ಈ ಥರನೂ ಕೂಡ ಒಂದು ಪ್ರಮೋಷನ್ ನಡೆಯುತ್ತೆ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ರೀಲ್ಗಿನ್ ಮಾಡೋರ ಹತ್ರ. ಈಗ ನಾವು ಮೂರನೇದಕ್ಕೆ ಹೋಗೋಣ. ಮೂರನೇದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಮೂರನೇದ್ರ ಮಧ್ಯೆ ಒಂದು ಸಾಮಾನ್ಯ ಜ್ಞಾನ, ಆಯಿತಾ, ಜನರಲ್ ನಾಲೆಡ್ಜ್. ಸೊ ಇಲ್ಲಿ ನೀವು ಉಪಯೋಗಿಸ್ಬೇಕಾಗುತ್ತೆ. ನೋಡಿ, ನನಗೆ ಇದು ಪಾಯಿಂಟ್ ಹೇಳ್ತಾ ಇಲ್ಲ, ಇದು ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಕೆಲವರು ನೀವು ಅಬ್ಸರ್ವ್ ಮಾಡಿ, ನಿಮ್ಗೇನಾದ್ರು ಫಾಲೋವರ್ಸ್ ಇದ್ದಾರೆ ಅಂತಂದರೆ ಈ ಕನ್ನಡದಲ್ಲೇ ನಿಮ್ಮ ಫಾಲೋವರ್ಸ್ ಇರೋರು, ಅಂದರೆ ಈಗ ನಮ್ಮ ಥರನೇ ಯೂಟ್ಯೂಬರ್, ಅವರು ಕ್ರಿಯೇಟರ್ಗಳೇ ಇರ್ತಾರೆ, ಅವರು ನಿಮಗೆ ಮೆಸೇಜ್ ಮಾಡ್ತಾರೆ, ಪ್ರಮೋಷನ್ ಇದೆ ಮಾಡ್ತೀರಾ ಅಂತ. ಅಬ್ಸರ್ವ್ ಮಾಡಿ ನೋಡಿ, ಆಯಿತಾ. ಕೆಲವರು ಆತ್ಮವಿಶ್ವಾಸ, ಏನಪ್ಪ ನನಗೆ ಗೊತ್ತಿರೋರು ಇವರು ಕ್ರಿಯೇಟರು, ಇವ್ರ ಕೆಲ ಪ್ರಮೋಷನ್ ಮಾಡಿಸೋಣ, ಇವರು ನನಗೆ ಬಂದಿದೆ ಇವ್ರಿಗೂ ಮಾಡಿಸೋಣ ಅನ್ನೋದೊಂದು ಇದನ್ನು ಇಟ್ಕೊಂಡು ಪ್ರಮೋಷನ್ ನಿಮಗೆ ರಿಕ್ವೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಇನ್ನು ಕೆಲವ್ರದ್ದು ಇಲ್ಲಿ ನಿಮ್ಗೆ ಗೊತ್ತಿಲ್ಲ, ಇನ್ನೊಂದು ಥರನೂ ಕೂಡ ಇದೆ. ಅದೇನಪ್ಪ ಅಂತಂದರೆ, ಈ ದೊಡ್ಡ ಕ್ರಿಯೇಟರ್ಸ್ಗಳು ಏನು ಮಾಡಿರ್ತಾರೆ ಅಂತಂದರೆ, ಕೆಲವರು ಬೇಕು ಅಂತಂದರೆ ಆ ಬ್ರ್ಯಾಂಡ್ಸ್ಗಳ ಜೊತೆ ಲಿಂಕ್ ಆಗಿರ್ತಾರೆ, ಅವ್ರಿಗೆ ಏಜೆನ್ಸಿ ಥರ ವರ್ಕ್ ಮಾಡ್ತಾ ಇರ್ತಾರೆ. ಈಗ ನೋಡಿ,
ಈಗ ನಾನು ಯಾವುದೋ XYZ ಒಂದು ಬ್ರ್ಯಾಂಡ್ ಜೊತೆ ನಾನು ಲಿಂಕ್ ಆದೆ ನೋಡ್ರಪ್ಪ, ನಾನೀಗ ನಿಮ್ಮ ಇದಕ್ಕೆ ನಾನು ಲಿಂಕ್ ಆಗ್ತೀನಿ, ನಾನೊಬ್ಬ ಕ್ರಿಯೇಟರ್, ನನಗೆ ತುಂಬ ಜನ ಕ್ರಿಯೇಟರ್ಸ್ಗಳು ಗೊತ್ತು, ಯೂಟ್ಯೂಬಲ್ಲಿ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಇಷ್ಟು ಜನ ನನಗೆ ಗೊತ್ತು, ಇಷ್ಟು ಜನದ ಕೈಲಿ ನಾನು ವೀಡಿಯೋ ಮಾಡಿಸ್ತೀನಿ, ಅವ್ರಿಗೆ ನೀವು ಏನೇನು ಅಮೌಂಟ್ ಕೊಡ್ತೀರಾ ಅಷ್ಟು ಅಮೌಂಟ್ ಅವ್ರು ಏನೇನು ಕೇಳ್ತಾರೆ ಅಷ್ಟು ಅಮೌಂಟ್ ನಾವು ನಿಮ್ಗೆ ಹೇಳ್ತೀವಿ, ಅಷ್ಟು ಅಮೌಂಟ್ ನೀವು ಕೊಟ್ಟರೆ ನಾನು ಅವ್ರ ಕೈಲಿ ವೀಡಿಯೋ ಮಾಡಿಸ್ತೀನಿ ಅಂತ ಒಂದು ಕಮಿಟ್ಮೆಂಟ್. ಆಯಿತಾ? ಇದು ಅರ್ಥ ಮಾಡ್ಕೊಳ್ಳಿ ನೀವು, ಕಮಿಟ್ಮೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಿಲ್ಲ, ಯಾರು ಈಗ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾರಲ್ಲ, ಆ ರಿಕ್ವೆಸ್ಟ್ ಮಾಡಿದವ್ರು ನೀವು ಮಾಡಿದ್ರು ಕೂಡ ನಿಮ್ಗೆ ಅಮೌಂಟ್ ಸಿಗುತ್ತೆ. ಐ ಥಿಂಕ್ ಅರ್ಥ ಆಗ್ತಾಯಿದೆ ಇಲ್ವೋ ನಂಗೆ ಗೊತ್ತಾಯ್ತಲ್ಲ, ಮಿಕ್ಸಪ್ ಆಯ್ತಾಯಿದೆ ಅಂತ ಅನಿಸುತ್ತೆ. ಈಗ ನೋಡಿ ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, 3ನೇ ಪಾಯಿಂಟ್ ಹೊಡೆದಾಗ್ತೀನಿ. ಈಗ ನೋಡಿ, ನಾನು ಕ್ರಿಯೇಟರ್, ನಾನು ಲಕ್ಕಿ ಲಿಕೇಶ್ ಆಯಿತಾ. ಈಗ ನನಗೆ ಯಾವುದೋ ಒಂದು ಬ್ರ್ಯಾಂಡ್ ಜೊತೆ ನಾನು ಲಿಂಕ್ ಆದೆ, ನನಗೆ ಒಂದಷ್ಟು ಜನ ಕ್ರಿಯೇಟರ್ಸ್ಗಳು ಗೊತ್ತು ಆಯಿತಾ. ಸೊ ನಿಮ್ಗೆ ಏನಾದ್ರು ಪ್ರಮೋಷನ್ ಮಾಡಿಸ್ಬೇಕು ಅಂತ ನನಗೆ ಹೇಳಿ ಅಂತ. ಈಗ ಈ ಬ್ರ್ಯಾಂಡ್ ಅವ್ರು ಏನು ಮಾಡಿರ್ತಾರೆ, ಅವ್ರಿಗೆ ಒಂದು 10 ವೀಡಿಯೋ ಬೇಕಾಗಿರುತ್ತೆ. ಯಾರಿಂದ? ಕ್ರಿಯೇಟರ್ಸಿಂದ. 10 ಜನ ಕ್ರಿಯೇಟರ್ಸಿಂದ 10 ವೀಡಿಯೋ ಬೇಕಾಗಿರುತ್ತೆ. ಆಗ ಲಕ್ಕಿ ಲಿಕೇಶಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ಲಕ್ಕಿ ಲಿಕೇಶಸ್ಸು ನಿನಗೇನೋ ಗೊತ್ತು ಅಂತಂದಲ್ಲ, ಅವ್ರ ಕೈಲಿ 10 ಜನದ್ದು ವೀಡಿಯೋ ಬೇಕು ನನಗೆ ಅಂತ ಕೇಳ್ತಾರೆ ಆಯಿತಾ. ಈಗ ಇಲ್ಲಿ ಟ್ವಿಸ್ಟ್ ಕೇಳಿ, ಈ 10 ಜನ ವೀಡಿಯೋ ಬೇಕು ಅಂದ ತಕ್ಷಣ ಅವ್ರು ಮಾಡಿಬಿಡ್ತಾರಾ? ಅವ್ರಿಗೇನು ತಲೆಕೆಟ್ಟಾಯ್ತಾ? ಮಾಡಲ್ಲ. ಏನು ಮಾಡ್ತಾರೆ, ಈ ಬ್ರ್ಯಾಂಡ್ ಅವ್ರು ಹೇಳ್ತಾರೆ ಇವ್ರಿಗೆ ಎಷ್ಟು ಅಮೌಂಟ್ ಬೇಕು ಕೇಳು ಅಂತ. ಅರ್ಥ ಆಯ್ತಾ? ಈಗ 10 ಜನ ಅಂತಂದರೆ 10 ಜನ ಇರ್ತಾರೆ, 3, 4, 5, 6 ಸುಮ್ಮನೆ ಎಕ್ಸಾಂಪಲ್ಲು. ಮೊದಲನೇವನು ಎಷ್ಟು ಅಮೌಂಟ್ ಕೇಳ್ತಾನೆ ಅಷ್ಟು ಅಮೌಂಟ್ ಕೇಳಿಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ಅಂತ ಬ್ರ್ಯಾಂಡ್ ಅವ್ರು ಹೇಳ್ತಾರೆ. ಈಗ ಮೊದಲನೇವನು ಏನೋ 1,000 ಕೇಳ್ದ ಅನ್ಕೊಳ್ಳಿ, ಎರಡನೇವನು 2,000, ಮೂರನೇವನು 3,000, ಏನು 1,000ನೇ 10,000 ಕೇಳ್ದ ಅನ್ಕೊಳ್ಳಿ, ಯಾರೋ ಪಳಾರಿವನು 4ನೇವನು. ಆಗ ಈ ಒಂದು ಲಕ್ಕಿ ಲಿಕೇಶ್ ಏನು, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾವೆ, ನಾನು ಯಾರಿಗೂ ವರ್ಕ್ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು. ಈಗ ಲಕ್ಕಿ ಲಿಕೇಶ್ ಏನು ಮಾಡ್ತಾನೆ, ಬ್ರ್ಯಾಂಡ್ಗೆ ಹೇಳ್ತಾನೆ ನೋಡಿ ಇಂತಿಂಥವ್ರು ಇಷ್ಟಿಷ್ಟು ಅಮೌಂಟ್ ಕೇಳ್ತವ್ರೆ ಅಂತ. ಅದು ಆಮೇಲೆ ಅವ್ರು ಕಮ್ಮಿ ಕೊಡ್ತಾರೋ ಜಾಸ್ತಿ ಕೊಡ್ತಾರೋ ಅದು ಅವ್ರವ್ರು ಮಾತಾಡ್ಕೋತಾರೆ. ಎಷ್ಟೋ ಒಟ್ಟಾರೆ ಫಿಕ್ಸ್ ಆಯಿತು ಅಂದ್ಕೊಳ್ಳಿ. ಈಗ ಮೊದಲನೇವ್ನಿಗೆ 500 ರೂಪಾಯಿಗೆ ಒಪ್ಕೊಂಡ್ರು, ಇವನಿಗೆ 1,000 ರೂಪಾಯಿಗೆ ಒಪ್ಕೊಂಡ್ಮೇಲೆ ಏನು ಮಾಡ್ತಾರೆ, ಕನ್ಫರ್ಮ್ ಆಯಿತು ಅಲ್ವಾ. ಈಗ ಇವರು ವೀಡಿಯೋ ಮಾಡ್ತಾರೆ, ಯಾರು? ಕ್ರಿಯೇಟರ್ಸ್ಗಳು, 10 ಜನ ಕ್ರಿಯೇಟರ್ಸ್ಗಳು ವೀಡಿಯೋ ಮಾಡ್ತಾರೆ. ಅವ್ರಿಗೆ ಅಮೌಂಟ್ ಏನಿತ್ತು ಅದು ಪ್ರೊವೈಡ್ ಮಾಡಿಬಿಡ್ತಾರೆ ಗೈಸ್, ಅದರಲ್ಲಿ ಏನು ಮೋಸ ಮಾಡಲ್ಲ ಆಯಿತಾ. ಸೊ ಅವ್ರದ್ದೇನು ಅಮೌಂಟ್ ಎಷ್ಟು ಕೇಳಿದರು, ಅವ್ರು ಎಷ್ಟು ಒಪ್ಕೊಂಡ್ರು, ಎಷ್ಟು ಫೈನಲೈಸ್ ಮಾಡ್ಕೊಂಡ್ರು, 3,000 ಕೇಳಿದ್ರು 3,000, 4,000 ಕೇಳಿದ್ರು 4,000, ಅವ್ರು ಒಟ್ಟಿನಲ್ಲಿ ಅವ್ರು ಎಷ್ಟು ಫೈನಲ್ಗೆ ಬಂದರೂ ಅಷ್ಟು ಅಮೌಂಟು ಅವರು ಪ್ರೊವೈಡ್ ಮಾಡಿಬಿಡ್ತಾರೆ. ಈಗ ಇಲ್ಲಿ ಲಕ್ಕಿ ಲಿಕೇಶಸ್ದು ಏನಪ್ಪ ಕೆಲಸ, ಇವ್ನಿಗೇನು ಸಿಕ್ತು? ಮಾಮೂಲಿ ಅವ್ರು ಕೇಳಿದ್ರು, ಅವ್ರು ದುಡ್ಡು ಇವ್ರು ಕೊಟ್ಟರು, ಇವ್ನಿಗೆ ಏನಪ್ಪ ಇಲ್ಲಿ ಮಧ್ಯದಲ್ಲಿ ಅಂತ ನೀವು ನನಗೆ ಕೇಳ್ಬೋದು. ಈಗ ನೋಡಿ, ಈ ಲಕ್ಕಿ ಲಿಕೇಶಸ್ಗೆ ಒಂದು ಸಪ್ರೇಟು ಪೇಮೆಂಟ್ ಇರುತ್ತೆ. ಈ ಲಕ್ಕಿ ಲಿಕೇಶಸ್ಗೆ ಒಂದು ಪ್ಯಾಕೇಜ್ ಥರ ಅವನಿಗೆ ಆಯಿತಾ. ನೀನು ಇಷ್ಟು ಜನ ಕೈಲಿ ನೀನು ವೀಡಿಯೋ ಮಾಡ್ತು ಅಂತಂದರೆ ಮಾಡಿಸಿದ್ರೆ ಕ್ರಿಯೇಟರ್ಸ್ನ ಹಿಡಿದು ಸೊ ನಿನಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಈಗ ಒಂದು 30,000 ಅಂತ ಅನ್ಕೊಳ್ಳಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ನಾನು ನಿಮಗೆ ಆಯಿತಾ. ಈ 30,000ನ ಈ ಲಕ್ಕಿ ಲಿಕೇಶಸ್ಸು ಕೊಡ್ತಾರೆ. ಯಾಕೆ ಹೇಳಿ? ಅವನು ಎಲ್ಪ್ ಮಾಡ್ದ, ಕ್ರಿಯೇಟರ್ಸ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಎಲ್ಪ್ ಮಾಡ್ದ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ನನಗೆ ಯಾವಾಗ ಗೊತ್ತಾಯಿತು ಅಂತಂದರೆ, ಯೂಟ್ಯೂಬ್ ಶುರು ಮಾಡೋದ್ನಲ್ಲ, ಯೂಟ್ಯೂಬ್ ಶುರು ಮಾಡೋ 1 ವರ್ಷಕ್ಕೆ ಗೊತ್ತಾಯಿತು ನನಗೆ. ಹೆಂಗೆ ಗೊತ್ತಾಯಿತು ಅಂತಂದರೆ, ತುಂಬ ಜನ ಕ್ರಿಯೇಟರ್ಸ್ಗಳು ನನ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಏನಕ್ಕೆ ಬ್ರೋ, ಒಂದು ಪ್ರಮೋಷನ್ ಇದೆ, ಮಾಡ್ತೀರಾ ಅಂತ. ನಾನು ಆಯಿತು ಯಾವ್ದು ಹೇಳಿ ಅಂತ ನಾನು ಕೇಳಿದಾಗ ಅವರು ಹೇಳೋರು ಇಂಥ ಬ್ರ್ಯಾಂಡು ಅಂತ. ಸೊ ನನಗೆ ಇಷ್ಟ ಆಗಲಿಲ್ಲ ಆ ಬ್ರ್ಯಾಂಡು ಅಂತಂದರೆ, ಯಾವುದೋ ಏನೋ ಸೇಫ್ ಇರಲ್ಲ ಆಯಿತಾ, ನನಗೆ ಬೇಡ ಅನಿಸುತ್ತೆ ಅಂಥದ್ದು. ನಾನು ಬೇಡ ಅಂತಂದಾಗ ಅವ್ರು ಹೇಳ್ತಿದ್ರು, ಇಲ್ಲ ಬ್ರೋ ಮಾಡಿ ಬ್ರೋ ಪ್ಲೀಸ್ ಅಂತ. ನಾನು ಅಲ್ಲ ಬ್ರೋ, ಈಗ ಹೆಂಗಿದ್ರು ಅಮೌಂಟೇ ಅಲ್ವಾ ಕೊಡೋದು, ಸೊ ನನಗೆ ಇಷ್ಟನೇ ಇಲ್ಲ, ಅವ್ರಿಗೆ ಅಮೌಂಟ್ ಎಷ್ಟಾದರೂ ಓಕೆ, ನೀವು ಎಷ್ಟು ಕೇಳ್ತೀರ ಅಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅದು ಮಾಡೋದಕ್ಕೆ. ಬೇಡ ಅಂದರೂ ಅವರು ಮಾಡಿ ಅಂತ ಹೇಳ್ತಿದ್ರು. ಅಂದರೆ ಬ್ರ್ಯಾಂಡ್ ಅವ್ರೇನು ಹೇಳ್ತಿರಲ್ಲ, ಮಾಮೂಲಿ ಕ್ರಿಯೇಟರ್ಸ್ಗಳೇ ಈ ಥರ ಮಾಡಿ ಬ್ರೋ, ಟ್ರೈ ಮಾಡಿ ಅಂತ. ನನಗೆ ಆವಾಗ ನನಗೆ ಗೊತ್ತಾಗಲಿಲ್ಲ ಯಾಕೆ ಇವ್ರು ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂತಂದರೆ, ಈ ಮಾಡಲ್ಲ ಅಂತಂದಮೇಲೆ ಯಾಕಷ್ಟು ಫೋರ್ಸ್ ಮಾಡಬೇಕು ಅಂತ ಆಗ ನನಗೆ ಗೊತ್ತಾಗ್ತಿರಲ್ಲ. ಆಗ ನಾನು ಕೇಳೇಬಿಟ್ಟೆ ಆಯಿತಾ. ಕೇಳಿದಾಗ ಅವ್ರು ನನಗೆ ಹೇಳಿದ್ದು, ಈ ಥರ ನಾವು ಇವ್ರಿಗೆ ವರ್ಕ್ ಮಾಡ್ತಾ ಇರ್ತೀವಿ, ಇಷ್ಟು ಇರುತ್ತೆ, ಹಾಗಾಗಿ ಬ್ರೋ ನೀವೊಬ್ಬರು ಬ್ಯಾಲೆನ್ಸ್ ಇದೆ, ಈಗ 14 ಜನ ಮಾಡಿಸಿದ್ದೀನಿ, ಇನ್ನೊಬ್ಬನ ಮಾಡಿಸ್ಬೇಕು ಅಷ್ಟೇ, ಈ ಥರ ಹೇಳಿದ್ರು ಅವರು. ಆಗ ನನಗೆ ಅರ್ಥ ಆಗಿದ್ದು, ಈ ಥರನೂ ಕೂಡ ಇದೆ, ನಾವು ಈ ಥರನೂ ಕೂಡ ಜಾಯ್ನ್ ಆಗ್ಬೋದು ಅಂತ. ಆಮೇಲೆ ನನಗೆ ತುಂಬ ಬ್ರ್ಯಾಂಡ್ಸ್ಗಳ ಪ್ರಮೋಷನ್ಸ್ ಬರುತ್ತಲ್ಲ, ಅವ್ರ ಪ್ರಮೋಷನ್ಸ್ಗಳು ಬಂದಾಗಲೂ ಕೂಡ ಅವರು ಕೆಲವರು ಈ ಥರನೂ ಕೂಡ ಹೇಳ್ತಾರೆ. ಏನಂತೇಳಿ, ನೀವು ಇಷ್ಟು ಜನನ ನೀವು ರೆಫರ್ ಮಾಡಿದ್ರೆ, ನನಗೆ ಪ್ರಮೋಷನ್ಗೆ ಹೆಲ್ಪ್ ಮಾಡಿದ್ರೆ ನಾನು ಇಷ್ಟು ಕಮಿಷನ್ ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾರೆ ಆಯಿತಾ. ಸೊ ಈ ಥರನೂ ಕೂಡ ಡೈರೆಕ್ಟಾಗಿ ಬ್ರ್ಯಾಂಡ್ಸ್ಗಳೇ ನಮಗೆ ಪ್ರಮೋಷನ್ಸ್ ಮಾಡಿಸ್ತವರು ಕೂಡ ಹೇಳ್ತಾರೆ
ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇದು ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಆವಾಗಲೇ ಹೇಳ್ದಂಗೆ ಕೆಲವರು ಆತ್ಮವಿಶ್ವಾಸ ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ. ಈಗ ನೋಡಪ್ಪ, ಈಗ ನನಗೆ ಗೊತ್ತಿರೋರು ಯಾರೋ ಇರ್ತಾರೆ, ಅವರು ನನಗೀಗ ಮಾಡೋಕ್ಕೆ ಹೇಳ್ತಾರೆ ಅಂತಂದ್ರೆ ಅವ್ರು ನನ್ನ ಮೇಲೆ ಏನೋ ಒಂದು ಓಪ್ಸ್ ಇಟ್ಕೊಂಡಿರ್ತಾರೆ, ಇವ್ರು ಮಾಡಲಿ ಒಳ್ಳೇದಾಗಲಿ ಇವ್ರಿಗೂ ಅಂತ. ಸೊ ಆ ಥರನೂ ಕೂಡ ಇರ್ತಾರೆ. ಎಲ್ಲರೂ ಇದೇ ಥರ ಇದು ಮಾಡಲ್ಲ. ಸೊ ನಿಮ್ಗೆ ಗೊತ್ತಾಗುತ್ತೆ ಒಟ್ಟಾರೆ, ಆಯಿತಾ? ಸೊ ಯಾವ ಥರ ಅಂತ. ಸೊ ನಿಮ್ಗೆ ಅದೊಂದು ಐಡಿಯಾ, ಇದೊಂದು ಇದಿತ್ತು ಅಂತಂದರೆ, ಮೈಂಡಲ್ಲಿ ಕೂತಿತ್ತು ಅಂತಂದರೆ, ಸೊ ನಿಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ. ಸೊ ಇದು ಒಂದು ಒಳ್ಳೆಯ ವಿಚಾರ. ಸೊ ಇದರಿಂದ ಇದೇನು ತಪ್ಪು ಅಂತ ನಾನು ಹೇಳ್ತಾಯಿಲ್ಲ. ಆ ಒಂದು ಕ್ರಿಯೇಟರ್ಗೂ ಕೂಡ ಅಮೌಂಟ್ ಸಿಗುತ್ತೆ, ಮತ್ತು ಮಾಡಿಸೋರ್ಗೂ ಕೂಡ ಅಮೌಂಟ್ ಸಿಗುತ್ತೆ. ಇದೊಂಥರ ಗುಡ್, ಆಯಿತಾ? ನಿಮಗೂ ಒಳ್ಳೇದಾಗುತ್ತೆ, ಅವ್ರಿಗೂ ಒಳ್ಳೇದಾಗುತ್ತೆ. ಬಟ್ ಇದೊಂದು ನಿಮ್ಮ ತಲೆ ಒಳಗೆ ಇರಲಿ ಅಂತ ಹೇಳಿದ್ದೆ ಅಷ್ಟೇ, ಆಯಿತಾ? ಇದೇನು ಪಾಯಿಂಟಲ್ಲಿ ಬರೋಲ್ಲ, ಬಟ್ ನಾನು ನಿಮ್ಗೆ ಹೇಳಿದ್ದು ಇದೊಂದು ಗೊತ್ತಿರಲಿ ಅಂತ. ಈ ಮುಗೀತಿದ್ದು ಕತೆ. ಇನ್ನು 3ನೇ ಪಾಯಿಂಟಿಗೆ ಬಂದುಬಿಡ್ತೀನಿ. 3ನೇ ಪಾಯಿಂಟಿಗೆ ಬರೋದಾದರೆ, ಸೊ ಬಾರ್ಟರ್ ಪ್ರಮೋಷನ್. ಈ ಬಾರ್ಟರ್ ಪ್ರಮೋಷನಲ್ಲಿ ಗಂಡೈಕ್ಳು ಜಾಸ್ತಿ ಇಲ್ಲ ಬಿಡಿಯೋದಾಗೆ. ಹೆಣ್ಣೈಕ್ಳು ನೀವು ನೋಡಿ, ತುಂಬ ಜನ ಲಿಪ್ಸ್ಟಿಕ್ ಅಂತೆ, ಬಟ್ಟೆ ಅಂತೆ, ಏನು ತಕ ಎಂಜಾಯ್ ಮಾಡ್ತಾರೆ. ಏನು ಅದೃಷ್ಟ ಅಲ್ವ ಗೈಸ್? ಆದರೂ ಹೆಣ್ಮಕ್ಳಾಗಿ ಹುಟ್ಟಿದರೆ ಪಾಪ ಅವ್ರಿಗೂ ಕಷ್ಟ ಇರುತ್ತೆ, ಅದು ಬೇರೆ. ಹೆಣ್ಣಾಗಿ ಹುಟ್ಟಿರೋರು ಅವ್ರಿಗೂ ಸಮಸ್ಯೆಗಳು ತುಂಬ ಇರ್ತವೆ. ಬಟ್ ನೀವು ಅಬ್ಸರ್ವ್ ಮಾಡಿ ನೋಡಿ, ತುಂಬ ಪ್ರಮೋಷನ್ಸ್ಗಳು, ಬಾರ್ಟರ್ ಪ್ರಮೋಷನ್ಸು ಹೆಣ್ಮಕ್ಳುಗಳಿಗೆ ಜಾಸ್ತಿ ಬರ್ತಾ ಇರುತ್ತೆ. ಅಂದರೆ ಲೈಕ್ ಅವ್ರ ಮೇಕಪ್ ಕಿಟ್ಸ್ಗಳಾಗ್ಬೋದು, ಆಮೇಲೆ ಡ್ರೆಸ್ ಆಗ್ಬೋದು, ಆಮೇಲೆ ಕುರ್ತಾ, ಅವೇನೇನೋ ಬರ್ತಾವಲ್ಲ ಟೈಪ್ಸ್ ಆಫ್ ಬಟ್ಟೆಗಳು. ಸೊ ಅವೆಲ್ಲ ಅವ್ರಿಗೆಲ್ಲ ತುಂಬ ಬರ್ತಾ ಇರ್ತವೆ. ಬಟ್ ಹುಡುಗರಿಗೆ ಅದೆಲ್ಲ ರೇರ್, ಜಾಸ್ತಿ ಅದೆಲ್ಲ ಕೊಡಲ್ಲ ಅಷ್ಟೆಲ್ಲ. ಸೊ ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಇರ್ತಾರೆ, ಲಿಪ್ಸ್ಟಿಕ್ಗಳಾಗ್ಬೋದು, ಈ ಥರದ್ದೆಲ್ಲ. ಆಮೇಲೆ ಐಲೈನರು ಏನೇನೋ ಇರುತ್ತಲ್ಲ, ಸೊ ಅವೆಲ್ಲ ಕಳಿಸ್ತಾ ಇರ್ತಾರೆ. ಏನಂತಂದರೆ ಅವ್ರಿಗೆ ಪ್ರಾಡಕ್ಟ್ ಕಳಿಸ್ತಾರೆ. ಕೆಲವು ಕಡೆ ಪ್ರಾಡಕ್ಟನ್ನು ಅವರೇ ಇಟ್ಕೊಳ್ಳೋಕೆ ಹೇಳ್ತಾರೆ, ಬಟ್ ದುಡ್ಡು ಕೊಡಲ್ಲ. ಕೆಲವು ಕಡೆ ಏನು ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಪ್ರಾಡಕ್ಟ್ ವೀಡಿಯೋ ಮಾಡಾದ್ಮೇಲೆ ವಾಪಸ್ ಇಸ್ಕೊತಾರೆ. ಕೆಲವರು ಅಫಿಲಿಯೇಟ್ ಮಾರ್ಕೆಟಿಂಗ್ ಉಪಯೋಗಿಸ್ತಾರೆ. ಒಂದು ಲಿಂಕ್ ಕೊಡ್ತಾರೆ, ಅದರಿಂದ ನಿಮ್ಗೆ ಬಂದಿದ್ದು ಇಷ್ಟು % ನಾವು ನಿಮಗೆ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಇಲ್ಲೇನಪ್ಪ ಅಂತಂದರೆ, ಒಂದು ಕೊಟ್ಟರೆ ಇದನ್ನು ಮಾಡಿಕೊಡಿ ಅಂತ. ಈಗ ನಾನು ಲಿಪ್ಸ್ಟಿಕ್ ಕೊಡ್ತಾರೆ, ನಾನು ಕೊಡೋಲ್ಲ, ಅದೇ ಹೇಳ್ತಾ ಇರೋದು. ನಾನು ಈ ಲಿಪ್ಸ್ಟಿಕ್ ಇಸ್ಕೊಂಡ್ರೆ, ಲಿಪ್ಸ್ಟಿಕ್ ನೀನೇ ಮಾಡಿಕೋ, ವೀಡಿಯೋ ಮಾಡು, ನಮ್ಗೆ ಅಷ್ಟೇ ಸಾಕು, ಅಷ್ಟೇ, ಅಮೌಂಟ್ ಏನು ಕೊಡಲ್ಲ. ಈ ಥರ ಕೆಲವರು ಪ್ರಾಡಕ್ಟ್ ಕೊಟ್ಟು ಈಸ್ಕೊತಾರೆ, ಅಮೌಂಟು ಕೂಡ ಕೊಡ್ತಾರೆ, ಈ ಥರ. ಸೊ ಇದನ್ನು ನಾವು ಬಾರ್ಟರ್ ಪ್ರಮೋಷನ್ ಅಂತ ಹೇಳ್ತೀವಿ. ಅವರಿಂದ ನಮಗೇನೋ ಒಂದು ಬೆನಿಫಿಟ್ ಆಗುತ್ತೆ, ಅದಕ್ಕೆ ನಾವು ವೀಡಿಯೋ ಮಾಡ್ತೀವಿ ಅಷ್ಟೇ, ಆಯಿತಾ? ಸೊ ಇದೇನೇ ಅಷ್ಟು ನಿಮಗೇನು ಅರ್ಥ ಮಾಡಿಸೋದೇನು ಇದಿಲ್ಲ, ಅಷ್ಟು ಏನಂತಾರೆ ಕಾಂಪ್ಲೆಕ್ಸ್ ಆಗಿ ಏನಿಲ್ಲ, ಅಷ್ಟು ಹಿಂಸೆ ಅನಿಸೋ ಥರ ಏನಿಲ್ಲ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇದಿಷ್ಟು ಕತೆ ಗೈಸ್. ಕೊಲಾಬರೇಷನ್ಸಿಂದ ನೀವು ಈ ಥರ ನೀವು ದುಡ್ಡು ಮಾಡ್ಬೋದು, ಈ ಥರನೂ ಕೂಡ ಇದೆ. ಇನ್ನೂ ತುಂಬ ಟೈಪ್ಸ್ಗಳಿದೆ. ನಾನು ನಿಮಗೆ ಮೇಯ್ನಾಗಿ ಬೇಕಾಗಿರೋದನ್ನು ಮುಖ್ಯವಾಗಿ ಎತ್ತಿ ಹೇಳಿದ್ದೀನಿ. ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನಿಮ್ಗೆ ಬಂದಿರುತ್ತೆ ಮೈಂಡಿಗೆ ಎಷ್ಟು ಅಮೌಂಟ್ ಕೇಳೋದು, ಇವಾಗ ನಾನು ಯಾರ ಹತ್ರ ಎಷ್ಟು ಕೇಳೋದು ಅಂತ. ಸೊ ಅದು ವೀಡಿಯೋ ಬೇಕು ಅಂತಂದರೆ ಹೇಳಿ, ಕಮೆಂಟ್ ಹಾಕಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.